9 ದಿನಗಳಾದ್ಮೇಲೆ ನವರಾತ್ರಿ ಪೂಜೆ ಮುಗ್ದ ನೆಕ್ಸ್ಟ್ ಡೇ ಅಂದ್ರೆ ದಸರಾ ವಿಜಯದಶಮಿ ದಿನ ಹೊಸಲು ಪೂಜೆ ಮಾಡೋದು ನಮ್ಮೆಲ್ರಿಗೂ ಗೊತ್ತಿರೋಂತ ಅಭ್ಯಾಸ. ಮತ್ತೆ ಅದು ನಮ್ಮ ಶಾಸ್ತ್ರ. ಹೊಸಲು ಪೂಜೆ ಯಾಕೆ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಮೊದಲು ತಿಳ್ಕೊಳ್ಳೋಣ. ಹೊಸಿಲು ಅಂದ್ರೆ ನಾವು ಹೇಳೋದು ನಮ್ಮ ಬಾಗಿಲಿನ ಎಂಟ್ರೆನ್ಸ್ ಹತ್ರ ಇರೋಂತ ಒಂದು ಜಾಗ. ಅದನ್ನ ಯಾಕೆ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ, ನೀವು ಕೇವಲ ಹೊಸಲನ್ನ ನಮ್ಮ ಮನೆಯಲ್ಲಿ ಹೇಳೋದಲ್ಲ, ಯಾವುದೇ ದೇವತೆಗಳ ಲೋಕದಲ್ಲಿ ನೋಡಿರ್ಬೋದು, ಅಥವಾ ಯಾವುದೇ ದೇವಸ್ಥಾನಗಳ ಎಂಟ್ರೆನ್ಸ್ ಅಲ್ಲಿ ನೋಡಿರ್ಬೋದು, ಆ ಹೊಸಲಿನ ಅಕ್ಕಪಕ್ಕ 2 ಆನೆಗಳನ್ನ ನಿಲ್ಸಿರ್ತಾರೆ, ಅಥವಾ 2 ದೇವತೆಗಳು ನಿಂತಿರ್ತಾರೆ. ಜಯ ವಿಜಯರ್ ಇರ್ಬೋದು, ಇಲ್ಲ ದೇವತೆಗಳ ಅಸಿಸ್ಟೆಂಟ್ ಅಂತ ಹೇಳ್ತೀವಿ, ಅಂದ್ರೆ ದ್ವಾರಪಾಲಕರು ಅಂತ ಹೇಳ್ತೀವಿ. ಅವ್ರು ಯಾಕೆ ಡೋರ್ ಹತ್ರನೇ ನಿಂತಿರ್ತಾರೆ ಅಂದ್ರೆ, ಅವ್ರನ್ನ ನಾವು ಕರಿತೀವಿ ಪ್ರೊಟೆಕ್ಟರ್ಸ್ ಅಂತ. ಯಾಕೆ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ? ಭಗವಂತ ಇರೋದು ಗರ್ಭಗುಡಿ ಒಳಗಡೆ, ಬಾಕಿಲ ಹತ್ರ ಯಾಕೆ ಮಾಡ್ತಾರೆ ಅಂದ್ರೆ, ನಾವೇ ಎಕ್ಸಾಂಪಲ್ ತಗೋಬಹುದು. ಇಡೀ ಮನೇನ ನೀವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇಡೀ ಮನೇನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಕೇವಲ ಡೋರ್ ಲಾಕ್ ಹಾಕೊಂಡೋದ್ರೆ ಸಾಕು. ಅದೇ ರೀತಿ ಅವರು ದ್ವಾರಪಾಲಕರು ಅಂದ್ರೆ ಇಡೀ ಭಗವಂತನ ಸಾಮ್ರಾಜ್ಯ ಕಾಪಾಡಕ್ಕೆ ಡೋರ್ ಹತ್ರನೇ ಡಾರ್ಕ್ ಎಂಟ್ರಿ ಆಗಕ್ಕೆ ಚಾನ್ಸ್ ಇರುತ್ತೆ. ಡಾರ್ಕ್ ಅಂದ್ರೆ ನೆಗೆಟಿವ್ ಅಂತ ತಿಳ್ಕೊಬೇಕು. ಹೇಗೆ ಲೈಟ್ ಫೋರ್ಸಸ್ ಅಥವಾ ದೇವತೆಗಳಿರ್ತಾರೋ, ಹಾಗೆ ರಾಕ್ಷಸರು ಅಂದ್ರೆ ಡಾರ್ಕ್ ಫೋರ್ಸ್ ಅಥವಾ ಡಾರ್ಕ್ ಎನರ್ಜಿ ಕೂಡ ಆಪೋಸಿಟ್ ಅಂಡ್ ಈಕ್ವಲಿ ಸ್ಟ್ರಾಂಗ್ ಇರ್ತಾರೆ. ಆಯ್ತಾ? ಸೊ ಅದನ್ನ ನಾವು ಪ್ರೊಟೆಕ್ಟ್ ಮಾಡಕ್ಕೋಸ್ಕರ, ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ನಾವು ಈ ಡಾರ್ಕ್ ಫೋರ್ಸ್ ನ ತಡೆಯಕ್ಕೋಸ್ಕರ ದ್ವಾರಪಾಲಕರನ್ನ ಇಟ್ಟಿರ್ತೀವಿ. ಸೊ ಅದೇ ರೀತಿ ನಮ್ಮ ಮನೆಯೂ ಕೂಡ ಒಳಗಡೆ ಲೈಟ್ ಎನರ್ಜಿ ಇದ್ದಾಗ ಡಾರ್ಕ್ ಫೋರ್ಸ್ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಸ್ಸಂಜೆ ಆದ್ಮೇಲೆ ಸೌತ್ ಕಡೆ ಡೋರ್ ಇದ್ರೆ, ವಿಂಡೋಸ್ ಇದ್ರೆ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಕಾರಣ ಸೌತ್ ಇಂದಾನೇ ನೆಗೆಟಿವ್ ಫೋರ್ಸ್ ಎಂಟ್ರಿ ಆಗೋದು. ಇದೆಲ್ಲ ಎನರ್ಜಿ ಲೆವೆಲ್ ಅಲ್ಲಿ ನಡೆಯುತ್ತೆ. ಎಷ್ಟು ಮಂದಿಗೆ ಅದ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ, ಬಟ್ ಇದು ಆಗೋದಂತೂ ಖಂಡಿತ. ಅದೇ ರೀತಿ ನಾವು ಡೋರ್ನೇ ಪ್ರೊಟೆಕ್ಟ್ ಮಾಡಿದ್ರೆ ನಮ್ಗೆ ಡಾರ್ಕ್ ಫೋರ್ಸ್ ನ ಇಡೀ ಮನೆಯಿಂದ ತಪ್ಪಿಸ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹೊಸಲು ಪ್ರೊಸೀಜರ್ ಹೇಗೆ ಮಾಡೋದು, ಅದರ ಅರ್ಥ ಏನು ಮುಂದೆ ತಿಳ್ಕೊಳ್ಳೋಣ. ಹೊಸಲು ಪ್ರೊಸೀಜರ್ನ ನಾವು ವಿಜಯದಶಮಿಯ ಸಾಯಂಕಾಲ 6 ಗಂಟೆಗೆ, ಸಂಧಿ ಕಾಲ ಅಂತ ಹೇಳ್ತೀವಿ, ಟ್ರಾನ್ಸಿಷನ್ ಪೀರಿಯಡ್, ಆ ಟೈಮಲ್ಲಿ ಮಾಡಿದ್ರೆ ಎನರ್ಜಿ, ಲೈಟ್ ಎನರ್ಜಿ ತುಂಬಾ ಪೀಕ್ ಅಲ್ಲಿ ಇರುತ್ತೆ. ಸೊ ಅದು ಹೆಲ್ಪ್ ಆಗುತ್ತೆ ಅಂತ. ಸೊ ಅಥವಾ ಈಗ ಆಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಕೂಡ 12 ಗಂಟೆಗೆ ಮಾಡ್ಬೋದು, ಅಥವಾ ಇವತ್ತಿನ ಬೆಳಗ್ಗೆ 6 ಗಂಟೆಗೆ ಮಾಡ್ಬೋದಿತ್ತು. ಸೊ ಆಗ್ಲೇ ಇಲ್ಲ ಅಂದ್ರೆ ಯೂಶಲಿ ಸಾಯಂಕಾಲ ಡಾರ್ಕ್ ಎಂಟ್ರಿ ಹಾಕೋದು, ಮುಸ್ಸಂಜೆ ಟೈಮ್, ಸೂರ್ಯ ಅಸ್ತ ಆಗ್ಬೇಕಾದ್ರೆ, ಅದಕ್ಕೇನೆ ಸೂರ್ಯ ಅಸ್ತ ಆಗೋ ಕಡೆ ನಾವು ಕಿಟಕಿನ ಡೋರ್ನ ಮುಚ್ಚಿರ್ತೀವಿ. ಯಾಕಂದ್ರೆ ಆ ಎನರ್ಜಿ ಸಕ್ ಮಾಡ್ಕೊಂಡು ಹೊಟ್ಟೋಗುತ್ತೆ ಆ ಮನೇಲಿರುವಂತ ಲೈಟ್ ಎನರ್ಜಿನ ಅಂತ ತಡಿತೀವಿ. ಆ ಕಡೆಯಿಂದ ಬೆಳಕು ಮನೆ ಒಳಗಡೆ ಬೀಳ್ದಿರೋ ತರ. ಸೊ ಹೊಸಲು ಪೂಜೆ ಮಾಡೋದು, ಮೊದ್ಲಿಗೆ ನೀವು ಆ ಹೊಸಲು ಏನಿರುತ್ತಲ್ವಾ ಅದ್ರ ಮೇಲೆ ಅರ್ಶನ ಹಾಕ್ಬೇಕು. ಅರ್ಶನ ಅಂದ್ರೆ ನಿಮಗ್ ಗೊತ್ತು, ಆ ಪ್ರದೇಶನ ಸೂಕ್ಷ್ಮ ಮಾಡುತ್ತೆ. ಅದು ಬೈ ಡಿಫಾಲ್ಟ್ ಅದಕ್ಕೆ ಆ ಕ್ವಾಲಿಟಿ ಇರುತ್ತೆ. ಅರ್ಶನ ಮತ್ತೆ ಪಚ್ಕರ್ಪೂರ ತಗೊಂಡು ಹೊಸಲನ್ನ ಬಳ್ದು ಸಾರಿಸ್ಬೇಕು. ಅದ್ರ ಜೊತೆ ಹೊಸಲು ಮುಂದೆ ಜಾಗ ಇದ್ರೆ ಅದನ್ನ ನಾವು ಮುಂಚಿನ ಕಾಲದಲ್ಲಿ ಸಗಣಿಲ್ ಸಾರಿಸ್ತಿದ್ರು. ಯಾಕಂದ್ರೆ ಅದ್ರಲ್ಲಿ ಆಂಟಿಬಯೋಟಿಕ್ ಇರುತ್ತೆ, ಅದು ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಬರ್ದಿರ್ತಾರ ಕಾಪಾಡುತ್ತೆ ಅಂತ. ಅದ್ರ ಜೊತೆ ಸಗಣಿ ಇಲ್ಲದೆ ಹೋದ್ರು ಅರ್ಶನದಲ್ಲಿ ಮುಂದೆ ಸಾರಿಸ್ಬೇಕು. ಆಮೇಲೆ ಅರ್ಶನ ಆದ್ಮೇಲೆ ಪಚ್ಕರ್ಪುರದಲ್ಲೂ ಮನೆ ಮುಂದೆ ಸಾರಿಸಿ, ಹೊಸಲು ಮೇಲೂ ಸಾರಿಸಿ ಪೂರ್ತಿ ರೆಡಿ ಆದ್ಮೇಲೆ ನೀವು ಅದ್ರ ಮೇಲೆ ರಂಗೋಲಿ ಬಿಡ್ತಾರೆ. ರಂಗೋಲಿ ಅನ್ನೋದು ಒಂದು ಜಾಮೆಟ್ರಿಕಲ್ ಶೇಪ್ಸ್. ಅದು ನಮ್ಮ ಲೈಟ್ ಎನರ್ಜಿನ ಮೇಲ್ಗಡೆಯಿಂದ ಇನ್ವೋಕ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅದನ್ನ ಆಸ್ಟ್ರಲ್ ಸಿಂಬಲ್ಸ್ ಅಂತೀವಿ. ಸೊ ನಿಮ್ಗೆ ರೇಖಿ ಗೊತ್ತಿದ್ರೆ ರೇಖಿಲಿ ಮೊದಲಿಗೆ ಧನವಿ ವೃಕ್ಷ ಹಾಕಿ, ಮತ್ತೆ ಸೆಕೆಂಡ್ ಲೆವೆಲ್ ಗೊತ್ತಿದ್ರೆ ಮಿಡಾಸ್ ಮಾರ ಹಾಕ್ಬೋದು. ಇದು ಯಾವ್ದು ಗೊತ್ತಿಲ್ಲ ಅಂದ್ರೆ ಕೇವಲ ಯಾವ್ದಾದ್ರು ಒಂದು ಯೂಟ್ಯೂಬ್ ಅಲ್ಲಿ ಲಕ್ಷ್ಮಿ ಸಿಂಬಲ್ಸ್ ಅಥವಾ ಹೊಸಲಿಗೆ ಆಗೋವಂಥದ್ದು ಸ್ವಸ್ತಿಕ್ ಸಿಂಬಲ್ ಕಂಪಲ್ಸರಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಹಾಕ್ಬೇಕು. ಕರೆಕ್ಟ್ ಆಗಿ ಸ್ವಸ್ತಿಕ್ ಹಾಕಿದ್ರೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಇದೆಲ್ಲಾ ಸಿಂಬಲ್ಸು ಮತ್ತೆ ನಿಮಗ್ ಗೊತ್ತಿರೋ ಅಂತ ಲಕ್ಷ್ಮಿ ಸಿಂಬಲ್ಸ್. ಯಾಕಂದ್ರೆ ಅದು ಲಕ್ಷ್ಮಿ ವಾಸಸ್ಥಾನ ಅಂತಾನು ಹೇಳ್ತೀವಿ. ಅದಕ್ಕೆ ಅವಳು ಚಂಚಲೆ ಹೊಸಲತ್ರನೇ ನಿಂತಿರ್ತಾಳೆ. ಒಳಗಡೆ ಇಟ್ಕೊಳ್ಳೋದು ನಮ್ಮ ಮನೆಯ ವಾತಾವರಣ, ನಮ್ಮ ಮನೆಯವರ ಸ್ವಭಾವದ ಮೇಲೆ. ಇಲ್ಲ ಅಂದ್ರೆ ಹೊಸಲಿಂದ ಆಚೆ ಹೊರಟೋಗ್ತಾಳೆ ಅಂತ. ಸೊ
ಅದನ್ನೆಲ್ಲ ಹಾಕಾದ್ಮೇಲೆ ನಿಂಬೆಹಣ್ಣ ತಗೊಳ್ಬೇಕು. ನಿಂಬೆಹಣ್ಣು ಅರ್ಧ ಕಟ್ ಮಾಡಿ ಹೊಸ್ಲಿನ ಮಧ್ಯೆ ಇಟ್ಟು ಅರ್ಧ ಕಟ್ ಮಾಡಿ ಅದರಲ್ಲಿ ಒಂದಕ್ಕೆ ಕುಂಕುಮ ಬಳ್ದು ಒಂದಕ್ಕೆ ಅರ್ಶಿನ ಬಳ್ದು ಅದನ್ನ ರೈಟ್ ಸೈಡ್ ಲೆಫ್ಟ್ ಸೈಡ್ ಇಡ್ಬೇಕು. ಲೆಫ್ಟ್ ಸೈಡ್ ಬಂದು ಯೆಲ್ಲೋ ಕಲರ್ ಇಡಿ ಅರ್ಶಿನ, ರೈಟ್ ಸೈಡ್ ಕುಂಕುಮ ಬಳ್ದಿರೋ ಅಂತ ಅರ್ಧ ನಿಂಬೆಹಣ್ಣು ಇಡಿ. ಇದಾದ್ಮೇಲೆ ಸೌತೆಕಾಯಿ ತಗೋತೀರ. ಸೌತೆಕಾಯಿನ ಕ್ಲಾಕ್ ವೈಸ್ ಮೇಲಿಂದ ಇಡೀ ಬಾಕ್ಲು ಪೂರ್ತಿ, ಬಾಕಿಲಿನ ಪಾದದಿಂದ ಬಾಕಿಲಿನ ತಲೆ ತನಕ ಪೂರ್ತಿ ಇಳಿ ತೆಗಿತೀವಿ ಗೊತ್ತಾ. ಇಳಿ ತೆಗಿಯೋದು ಅಂದ್ರೆ ಅದನ್ನ ಸಕ್ ಮಾಡೋದು. ಪೂರ್ತಿ 3 ಸಾರಿ ನೀವ್ ಇಳಿಸಿ ಹೊಸ್ಲಿನ ಮಧ್ಯೆ ಇಟ್ಟು ನಿಮ್ಮ ಎಡಗೈಯಲ್ಲಾದ್ರೆ ಸಾಧ್ಯವಾದ್ರೆ ಅದನ್ನ ಒಡೀರಿ. ನಿಂಬೆಹಣ್ಣ ಸೌತೆಕಾಯಿನ ಹೊಡಿಬೇಕು. ಒಡೆದಾದ್ಮೇಲೆ ಬಲಗಡೆ ಕೈಯಲ್ಲಿರೋ ಸೌತೆಕಾಯಿನ ಎಡಗಡೆ ಇಡಿ, ಎಡಗಡೆ ಕೈಯಿಂದ ಸೌತೆಕಾಯಿ ತಗೊಂಡು ಬಲಗಡೆ ಇಡಿ. ಸರಿನಾ? ನೆಕ್ಸ್ಟು ಇದೆಲ್ಲ ಆದ್ಮೇಲೆ ಬೂದುಗುಂಬಳಕಾಯಿ ಏನಿರುತ್ತೆ ಅದನ್ನ ಆ ಮನೆ ಬಾಕಿಲಿನ ಮೇಲೆ ಇಟ್ಟು ಹೊಸ್ಲಿನ ಮೇಲೆ ಬಿದ್ದು ಅದು ಒಡೆಯೋ ತರ ಮಾಡಬೇಕು. ಒಡಿಲಿಲ್ಲ ನೀವೇ ಸ್ವಲ್ಪ ಫೋರ್ಸ್ ಕೊಟ್ಟು 3 ಸಾರಿ ನೀವಿಳಿಸಿ ಹೊಸ್ಲು ಮೇಲೆ ಆ ಬೂದುಗುಂಬಳಕಾಯಿನ ಒಡಿರಿ. ಒಡೆದು ಕೂಡ ಅದಕ್ಕೂ ಅರ್ಶಿನ ಕುಂಕುಮ ತುಂಬಿದ್ರೆ ಅದನ್ನು ಮುಂಚೆನೆ ತುಂಬಿಟ್ಟು ಅದನ್ನು ಸೇಮ್ ಬಲಗಡೆ ಇರೋದು ಎಡಗಡೆ ಇಡಿ, ಎಡಗಡೆ ಇರೋದು ಬಲಗಡೆ ಇಡಿ. ಬೂದುಗುಂಬಳಕಾಯಿ ನಿಮ್ಮ ಡಾರ್ಕ್ನ ಎಳ್ಕೊಳ್ಳಲ್ಲ, ಅದ್ರಲ್ಲಿ ತುಂಬಾ ಪ್ರಾಣಶಕ್ತಿ ಇರುತ್ತೆ. ಅದಕ್ಕೆ ಅದನ್ನ ಕೂಷ್ಮಾಂಡ ಅಂತಾರೆ. ಅದು ಆ ಪೂರ್ತಿ ಪ್ರದೇಶನ ಲೈಟ್ ಸ್ಪ್ರೆಡ್ ಮಾಡುತ್ತೆ. ಪ್ರಾಣಶಕ್ತಿ ಅಂದ್ರೆ ಲೈಟ್ ಎನರ್ಜಿ. ಅದು ಆ ಇಡೀ ಪೂರ್ತಿ ವಾತಾವರಣ ಅಥವಾ ಜಾಗನ ಸ್ಥಳನ ಎನರ್ಜೈಸ್ ಮಾಡುತ್ತೆ. ಅದಕ್ಕೆ ನಾವು ಒಳಗಡೆ ತಿಂದ್ರೆ ನಮ್ಮ ಒಳಗಡೆನು ಪ್ರಾಣಶಕ್ತಿ ವೃದ್ಧಿ ಆಗುತ್ತೆ. ಸೊ ಈ ರೀತಿ ಅದನ್ನ ಇಡ್ಬೋದು. ನೀವ್ ಯಾವಾಗ ರೇಖೆ ಸಿಂಬಲ್ಸ್ ಎಲ್ಲ ಹಾಕ್ತೀರಾ ಆಗ ಅದರಲ್ಲಿ ಧೂಪ ದೀಪನ ಹಚ್ಚಿ ಪೂಜೆ ಮಾಡಬೇಕು. ಅದಾದ್ಮೇಲೆ ನಿಂಬೆಹಣ್ಣಿಂದ ನೀವುಳಿಸಿ ಅದನ್ನ ಕಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಎಡಗಡೆ ಕೈಯಲ್ಲಿ ಬಲಗಡೆ, ಬಲಗಡೆ ಕೈಯಲ್ಲಿರೋದು ಎಡಗಡೆ. ನೆಕ್ಸ್ಟ್ ಸೌತೆಕಾಯಿಯಿಂದ ಡಾರ್ಕ್ ಎಲ್ಲ ತೆಗಿತೀರಾ, ಹೊಸ್ಲು ಮೇಲೆ ಹೊಡಿತೀರಾ, ಮತ್ತೆ ಎಡಗಡೆ ಕೈಯಲ್ಲಿರೋದು ಬಲಗಡೆ, ಬಲಗಡೆ ಕೈಯಲ್ಲಿರೋದು ಎಡಗಡೆ. ನೆಕ್ಸ್ಟ್ ಪ್ರಾಣಶಕ್ತಿನ ವೃದ್ಧಿ ಮಾಡ್ತೀರಾ. ಡಾರ್ಕ್ ಎಲ್ಲ ಸಕ್ಕಾಯ್ತು, ಈಗ ಪ್ರಾಣಶಕ್ತಿನ ಎನರ್ಜೈಸ್ ಮಾಡೋಕ್ಕೋಸ್ಕರ ಕುಂಬಳಕಾಯಿನ ಹೊಸ್ಲಿನ ಬಾಕ್ಲ ಮೇಲೆ ಇಟ್ಟು ಹೊಸ್ಲು ಮೇಲೆ ತಳ್ಳಬೇಕು. ಮೇಲಿಂದ ಒಡಿಲಿಲ್ಲ ಅಂದ್ರೆ ಮತ್ತೆ ಅದನ್ನ ಎತ್ಕೊಂಡು ಜೋರಾಗಿ ನೀವೇ ಕೈಯಲ್ಲಿ ಒಡೆದು ಬಾಕ್ಲಿಗೆ ನೀವುಳಿಸ್ಬಿಟ್ಟು ಅದನ್ನ ಸೇಮ್ ಬಲಗಡೆ ಕೈಯಲ್ಲಿರೋದು ಎಡಗಡೆ, ಎಡಗಡೆ ಕೈಯಲ್ಲಿರೋದು ಬಲಗಡೆ ಇಟ್ಟು ನಮಸ್ಕಾರ ಮಾಡಿ ತಿರುಗಿ ನೋಡದೆ ಒಳಗಡೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಉಪ್ಪು ನೀರಲ್ಲಿ ನೀವು ಪೂಜೆನ ಮುಗಿಸ್ಬೋದು.